ಯಾರನ್ನಾದ್ರೂ ಅಳವಡಿಸ್ಕೊಂಡ್ರೆ ನಾವು ತುಂಬಾ ಉತ್ತಮ ವಿದ್ಯಾರ್ಥಿಗಳಾಗ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನಾನು ಹೇಳಿದ್ದೆಲ್ಲ ನೆನ್ಪಿಟ್ಕೊಳ್ಬೇಕು, ಅಭ್ಯಾಸ ಮಾಡಬೇಕು, ಸುಮ್ಮನೆ ಈಗಿನ ಹೇಳೋದು. ಆಯ್ತಾ? ಪ್ರಾರಂಭ ಮಾಡೋಣ. ಗಟ್ಟಿಯಾಗಿ ಹೇಳೋದು, ಜೋರಾಗಿ ಹೇಳೋದಕ್ಕೂ ಗಟ್ಟಿಯಾಗಿ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಹೌದಾ? ಹೇಳೋಣ. ನೆಟ್ಟ ಗೊತ್ತು. ವಿವೇಕಾನಂದರ ಭಜಿಸೋಣ, ಅವಿವೇಕವನ್ನು ತ್ಯಜಿಸೋಣ, ಜವದಲ್ಲಿ ಗುರಿಯನ್ನು ಮುಟ್ಟೋಣ, ನವ ಭಾರತವನ್ನು ಕಟ್ಟೋಣ. ಇಷ್ಟೇ 4 ಲೈನ್ ನೆನಪಿದೆ ನಿಮ್ಗೆ? ವಿವೇಕಾನಂದರ ಭಜಿಸೋಣ, ಅವಿವೇಕವನ್ನು, ಜವದಲ್ಲಿ ಗುರಿಯನ್ನು, ನವ ಭಾರತವನ್ನು. ನೆನಪಿದೆಯಾ? ಇಷ್ಟ ಹಾಡು. ಇದನ್ನ ನಾವು ಒಟ್ಟಿಗೆ ರಿಪೀಟ್ ಹೇಳ್ಬೇಕು. ಆಯ್ತಾ? ನೋಡಿ, ಇದರಲ್ಲಿ ಏನ್ ಹೇಳ್ತಿದ್ದಾರೆ? ವಿವೇಕಾನಂದರ ಭಜಿಸೋದ್ರೆ ನಾವು ನೆನಪಿಸ್ಕೊಳ್ತಾ ಇರ್ಬೇಕಂತೆ. ಹೌದಾ? ನಾವು ನೆನಪಿಸ್ಕೊಳ್ಬೇಕಾ ಬೇಡ? ವಿವೇಕಾನಂದರ ಅವಿವೇಕವನ್ನು ತ್ಯಜಿಸೋಣ ಅಂದ್ರೆ, ಅವಿವೇಕ ಅಂದ್ರೆ ಏನ್ ಗೊತ್ತಾ? ಈ ವಿವೇಕ ಅಂತ ಇದೆ. ವಿವೇಕ ಅಂದ್ರೆ ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು ಅಂತ ಗುರುತಿಸ್ಬೇಕಂತೆ ನಾವು ಫಸ್ಟ್, ಅಲ್ವಾ? ಕೆಟ್ಟದನ್ನು ಬಿಡ್ಬೇಕಂದ್ರೆ ಅದು ಕೆಟ್ಟದ್ದು ಅಂತ ನಮಗೆ ಗೊತ್ತಾಗ್ತದೆ.